ಯಾವಾಗಲೂ ನಮ್ಮ ಜೊತೆ ಇದ್ದಾರೆ. ಚಂದ್ರವಾಡ ಮಾತಾಡುವಾಗ ಹೇಳ್ತಾ ಇದ್ರು, ಬರ್ತಾರೆ ಸ್ವಲ್ಪ ಗ್ಯಾಪ್ ಆಗುತ್ತೆ, ಬರ್ತಾರೆ ಗ್ಯಾಪ್ ಆಗುತ್ತೆ ಹೋಗೋಕ್ಕೆ. ನಮಗೆ ಸಂಘ ಪ್ರಾರಂಭ ಆಗುತ್ತಾ ಇದು ಕೂಡ ಸಂಪರ್ಕಿರೋರು ನಮ್ಮ ಗಂಡನ ಸಖಿ ರುಕ್ಮಣಿಯಕ್ಕ ಸುಂದರಮ್ಮರು ಇವರೆಲ್ಲ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರು ಹೋರಾಟಕ್ಕೂ ಸಾಕಷ್ಟು ಸರ್ ಬೈದಿದ್ದಾರೆ, ಮಂಡ್ಯ ಹೋರಾಟಕ್ಕೂ ಸಾಕಷ್ಟು ಸರ್ ಬಂದಿದ್ದಾರೆ. ಅದು ನಿರಂತರತೆ ಇಲ್ಲ, ಕಂಟಿನ್ಯೂಟಿ ಇಲ್ಲ, ಗ್ಯಾಪ್ ಮಧ್ಯೆ ಗ್ಯಾಪ್ ಆಗ್ತಾ ಇದೆ. ಇವಾಗ ಏನೋ ಹೇಳ್ತಾರೆ, ನಮ್ಮ ಸಂತೋಷ ಏನು ಹೇಳ್ತಾರೆ, ಎಷ್ಟೊಂದು ಜನ ಅವರಲ್ಲಿ ಸಂಬಳ ಹೆಚ್ಚಾಗಿರುತ್ತೆ, ಎಷ್ಟೊಂದು ಜನ ಸೇವೆ ಅದು ಒಂದು ಕಾರಣ. ಎರಡನೇದು ನಮ್ಮ ವಿಜಯಪಾಲ್ಕಿದ್ದಾರೆ ಪ್ರದೀಪ್ ಅವರು ವಾರ್ಡನ್ ಕೊಟ್ಟು ಬೈದಿಂದ ಕೆಲವರು ಬರಲ್ಲ, ರಜಾ ಇರೋದ್ರಿಗೆ ಬಂದಿದ್ದಾರೆ. ನೀವು ಹೇಳಿದ್ರು ನಮ್ಮ ಡಾಕ್ಟರ್ ಜಗದೀಶ್ ಕುಮಾರ್ ಹೇಳಿ, ನೀವು ಹೇಳಿದ ವಿಷಯಕ್ಕೆಲ್ಲ ಪಾಪ ಇವ್ರು ಹೇಳ್ಕೊಂಡಿಲ್ಲ ನಮ್ಮ ಹತ್ರ. ಅದಕ್ಕಿಂತ ಹೆಚ್ಚು ಸುದ್ದಿ ಇನ್ನೊಂದು ಅಂತಂದ್ರೆ ಇನ್ನು ಗುಡ್ಗಾದ ಅವಳಿನೇ ತಪ್ಪಿಸಲಿಕ್ಕೆ ನಾವು ಸೊಸೈಟಿ ಮಾಡಿಸ್ತಾ ಇದ್ದೀವಿ. ಬೇರೆ ಡಿ ಸಿ ಅಧ್ಯಕ್ಷತೆಯಲ್ಲಿ ಸೊಸೈಟಿ ಆಗುತ್ತೆ, ಡಿ ಸಿ ಅಧ್ಯಕ್ಷತೆಯಿಂದ ನಾವು ಸಂಬಳ ಬರುತ್ತೆ. ಅದು ಮೊನ್ನೆ ಅಪ್ರೂವಲ್ ಆಗಿದೆ, ಲೇಬರ್ ಡಿಪಾರ್ಟ್ಮೆಂಟ್ ಮೂಲಕ ಮಾಡ್ತಾರೆ. ಅದು ಬೀದರ್ ಮಾದರಿ ಅಂತ ಹೇಳಿ ಸೊಸೈಟಿ ಇದೆ, ಅನ್ಸಗುಪ್ತ ಅಂತೇಳಿ. ಆಗ ಆ ಮುದ್ದದವ್ರು ಕೇಳೋದ್ರೆ ನೀವು ಹೇಳೋದ್ರೆ ಹೇಳ್ತಕ್ಕ ಆದೇಶ ಕೇಳೋದಿಲ್ಲ, ಎಲ್ಲ ಇಲ್ಲಿ ಬಂದ್ಬಿಡುತ್ತೆ. ಅದು ಸೊಸೈಟಿನಲ್ಲಿ ಡಿ ಸಿ ಅಧ್ಯಕ್ಷರಿರ್ತಾರೆ, ಸಿ ಒ ಉಪಾಧ್ಯಕ್ಷರಿರ್ತಾರೆ, ಇನ್ನು ಡಿ ಒ ಡಿ ಡಿಗಳು ಮತ್ತು ಲೇಬರ್ ಆಫೀಸರ್ ಎಲ್ಲ ಡೈರೆಕ್ಟರ್ಗಳಿರ್ತಾರೆ. ಹಾಗಾಗಿ ಆ ಸೊಸೈಟಿ ಆಗ್ಬಿಟ್ರೆ ನಮ್ಗೆ ಒಂಥರ ಪರ್ಮನೆಂಟ್ ಆಗಿ ಅದು ಮಾಡ್ತಾ ಇದ್ವಿ. ಮತ್ತು ಇವ್ರು ಯಾರು ಕೂಡ ನಮಗೆ ನೇಮಕಾತಿ ಆದೇಶ ಕೊಟ್ಟಿಲ್ಲ, ಈಗ ಸೈಟ್ ಹಾಕಿ ಕೊಟ್ಟಿಲ್ಲ, ನೇಮ್ ಕೊಟ್ಟಿಲ್ಲ, ನಮ್ಗೆ ಹೇಳ್ಕೊಂಡಿಲ್ಲ. ಮತ್ತು ನಿಮ್ಗೆ ಗೊತ್ತಿರಬೇಕು, ನಾವು ಕಾಪಿಗಳೆಲ್ಲ ಕಳಿಸ್ಕೊಡ್ತೀವಿ. ಸಾಕಷ್ಟು ಬಾರಿ ನಮಗೂ ಡಿ ಸಿ ಜೊತೆ ನಮ್ಮ ಜೊತೆ ಮೀಟಿಂಗ್ ಆಗಿದೆ. ಪ್ರತಿಯೊಂದು ಡಿ ಸಿ ಮೀಟಿಂಗ್ನಲ್ಲೂ ಏಜೆನ್ಸಿಯನ್ನ ಯಾವ ರೀತಿ ಬೈದು ಮುಂದಿದ್ದಾರೆ ಅಂತ ಬೇಕಾದ್ರೆ ಕೇಳ್ತಾರೆ. ಮೀಟಿಂಗಲ್ಲಿ ಕೇಳ್ಪಟ್ಟೆ ಅವ್ರು ಬಂದಿದ್ದು ಕೇಳಿ ಅವ್ರನ್ನ ಬೇಕಾರೆ ಅದನ್ನ ಮಸ್ಟ್ ಆನ್ ಸೂಟ್ ಖಂಡಿತವಾಗಿ ಡಾಕ್ಟರ್ ಕುಮಾರ್ ಇದಾರಲ್ಲ, ಭಾಳ ನೌಕರ ಪರ ಕಾಳಜಿ ಉಳ್ಳವರು. ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಏನು ಕೊಡ್ಬೇಕು ಸರ್ ಅಂತ ನೀವು ಹೇಳಿದ್ರು 5ನೇ ತಾರೀಕು ರೊಕ್ಕ ಕೊಡ್ಬೇಕು ಅಂತ ಆದೇಶನೇ ಮಾಡಿದ್ದಾರೆ, ಸುತ್ತೋಲನೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದು ಇಂಪ್ಲಿಮೆಂಟ್ ಆಗ್ತಾರೆ ಅಷ್ಟೇ, ಕರ್ನಾಟಕ ಇಂಪ್ಲಿಮೆಂಟ್ ಆಗ್ತಾರೆ. ಮತ್ತು ನೀವು ಹೇಳಿದ್ರು ಮೊರಾರ್ಜಿ ಸ್ಕೂಲ್ಗಳಲ್ಲಿ ಯಾಕೆ ಅಂತಂದ್ರೆ ಸಂಘಟನೆ ಇರುವುದೇ ವೀಕ್ ಟೆಸ್ಟ್ ಅಂತ ನನಗೆ ತಗೊಂಡ್ತಾರೆ. ಅದಕ್ಕೊಂದು ಆದೇಶ ಮಾಡಿಸಿದ್ದೀವಿ, ನಾನು ಏನು ಮಾಡಿಸಿದೀವಿ ಗೊತ್ತಾ, ನೇರವಾಗಿ ಏಕಾಏಕಿ ಕೆಲಸಕ್ಕೆ ತೆಗೆದಾಕೋಂಗಿಲ್ಲ. ಏನಾದರೂ ಒಂದು ಕಡೆ ಕೆಲಸಕ್ಕೆ ತೆಗೆದಾಕ್ಬೇಕು ನನ್ನ ಅಂತಂದರೆ, ಒಬ್ಬ ಉದಾಹರಣೆ ರುಕ್ಮಿಣಿ ಕೆಲಸಕ್ಕೆ ತೆಗೆದಾಕ್ಬೇಕು ಅಂತಂದರೆ ಅವ್ರಿಗೆ ನೋಟಿಸ್ ಕೊಡಬೇಕು, ನೋಟಿಸ್ ಕೊಟ್ಟು ವಿಚಾರಣೆ ಮಾಡಬೇಕು. ಅದನ್ನು ಒಂದು ಕಮಿಟಿ ಮಾಡಿದ್ದಾರೆ. ಈಗ ಏನು ಕಮಿಟಿ, ಡಿ ಸಿ ಮತ್ತು ಡಿ 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 ಒ ಎಲ್ಲರೂ ಇರ್ತಾರೆ, ಮತ್ತು ನಮ್ಮ ಸಂಘದವ್ರು ಇರ್ತೀವಿ, ವರ್ಗದ ಜನಕ್ಕೂ ಸಂಘ ಮುಖಂಡರು ಇರ್ತೀವಿ. ಅವರ ಸಮಕ್ಷಮದಲ್ಲಿ ಅದನ್ನು ಚರ್ಚೆ ಮಾಡಿ ಆಗ ಅವ್ರನ್ನ ತೆಗಿಬೇಕು ಬೇಡ ಅಂತೇಳಿ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ತೆಗಿಬೇಕು ಅಂತೇಳಿ ಆದೇಶ ಆಗಿದೆ. ಏಕಾಕಿ ತೆಗಿಬಾರ್ದು ಅಂತ ತೀರ್ಮಾನ ಆಗಿದೆ. ಅದು ಎಲ್ಲಿ ವೀಕ್ನೆಸ್ ಅಂದ್ರೆ ಕೆಲವು ಕಡೆ ಎಲ್ಲ ಕಡೆನೂ ಒಳ್ಳೆಯವರು ಇರ್ತಾರೆ, ಅವ್ರು ಕೆಲವು ಕೆಟ್ಟವರು ಇರ್ತಾರೆ. ಕೆಲವು ಕಡೆ ಉದ್ದೇಶಪೂರ್ವಕವಾಗಿ ಕೆಲವು ವಾರ್ಡನ್ಗಳು ಪ್ರಿನ್ಸಿಪಾಲ್ಗಳು ಆ ರೀತಿ ಮಾಡ್ತಾರೆ. ಅದಕ್ಕೆ ಆಸ್ಪದ ಕೊಡ್ತಾರೆ. ನಮ್ಮ ಹೋರಾಟ ಮಾಡಿಲ್ವಾ, ಉಪ್ಪು ಸತ್ಯಾಗ್ರಹ ಎಲ್ಲ ಮಾಡಿಲ್ವಾ? ಹೋರಾಟ ಮಾಡಿದ್ರೆ ಏನು ಪಡೀಲಿಕ್ಕಾಗಲ್ಲ. ಈಗ ನೀವು ಹೇಳ್ತೀರಿ ಒಂದು 7ನೇ ವೇತನ ಜಾರಿ ಮಾಡಬೇಕು ಅಂತೇಳಿ ಎಲ್ಲ ಸರ್ಕಾರಿ ನೌಕರು ಇನ್ಕ್ಲೂಡ್ ನಮ್ಮ ಪ್ರದೀಪ್ ಅಣ್ಣ ಸೇರಿದಂಗೆ ಹೋರಾಟ ಮಾಡ್ತೀವಿ ಅಂತ ಹೋರಾಟ ಮಾಡಿದ್ರು. ಅವ್ರು ಮಾಡಿದ್ರಿಂದ 7ನೇ ವೇತನ ಜಾರಿ ಆಯಿತು. ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಒಂದು ಸಂಘ ಇಲ್ವಾ, ಸಡಕ್ ಸರಿ ಸರ್ ನಮ್ಮ ಅಣ್ಣ ಅವರು ಮುಖ್ಯಮಂತ್ರಿ ಅವರು ಕೆಲವು ಡಿಮ್ಯಾಂಡ್ಗಳು ಈಡೇರಿಸ್ತಾರೆ. 7ನೇ ವೇತನ ಹೆಚ್ಚಾಗಿ ಅವ್ರಿಗೂ ಸಂಬಳ ಸಿಗ್ತಾ ಇದೆ. ಈಗ ಅವರು ಕೂಡ ನಿರಂತರವಾಗಿ ಅದು ಕೂಡ ಸರ್ಕಾರಿ ನೌಕರು ಹೋರಾಟ ಮಾಡಿ ಮೊನ್ನೆ ಮಾಡಿ ಮುಖ್ಯಮಂತ್ರಿ ಅವರು ಸನ್ಮಾನ ಮಾಡಿ ಮತ್ತೆ ನಮಗೂ ಏನೇನೋ ಡಿಬೇಟ್ ಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ. ಅದೇ ರೀತಿ ನಾವು ಕೂಡ ನಿರಂತರವಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ್ರಿಂದ ಇವತ್ತು ನಾವು ಹೋರಾಟ ಮಾಡುವಂಥ ಶಕ್ತಿ ಬಂದಿರುತ್ತೆ. ಅವ್ರು ಸಂವಿಧಾನ ಬರಲಿಲ್ಲ ಅಂತಂದರೆ, ಆ ಸಂವಿಧಾನ ಇರಲಿಲ್ಲ ಅಂತ ನಾವು ಯಾರು ಕೂಡ ಇವತ್ತು ಇರ್ತಿಲ್ಲ. ಬ್ರಿಟಿಷರು ಹೆಂಗೆ ನಮ್ಮನ್ನು ಆಳ್ತಿದ್ರು ಆ ರೀತಿ ಆಳ್ತಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಆದಿಯಲ್ಲಿ ಹೋರಾಟವನ್ನು ಕೂಡ ಒಂದು ಹಕ್ಕು ಅಂತ ಹೇಳಿದ್ದಾರೆ. ಮೂಲಭೂತ ಹಕ್ಕು ಹೋರಾಟದ ಕೂಡ ಹೋರಾಟ ಮಾಡಿ ನಾವೆಲ್ಲ ಸ್ವಾತಂತ್ರ್ಯ ಪಡಿಬೇಕು. ಉದಾಹರಣೆಗೆ ಸ್ವಾತಂತ್ರ್ಯ ಸುಮ್ಮನೆ ಬಂತ ಮಹಾತ್ಮ ಗಾಂಧೀಜಿ ಎಷ್ಟು ಹೋರಾಟ ಮಾಡಿದ್ರು. ಮತ್ತೆ 1ನೇ ತಾರೀಕು ಮೇ 5 ದಿನ ಚಿಕ್ಕಮಗಳೂರು, ಹಿಂಗೆ ಎಲ್ಲ ಪ್ರೋಗ್ರಾಮ್ಗಳು ಫಿಕ್ಸ್ ಆಗಿದೆ. ಯಾಕೆ ಈಗ ರಜೆಲ್ಲ ಎಲ್ಲರೂ ಕೂಡ ಒಂಥರ ಸೇರ್ತಾ ಇದ್ದಾರೆ. ಮೊನ್ನೆಲ್ಲ ಬೆಳಗಾವಿ ತುಮಕೂರು ಎಲ್ಲ ಹೋಗಿದ್ದೆಲ್ಲ ನೋಡಿರ್ಬೋದು, ವಾಟ್ಸಪ್ಪಲ್ಲಿರೋ ಗ್ರೂಪಲ್ಲಿರೋ ನೋಡ್ಬೋದು. ಹಾಗಾಗಿ ಚಂದ್ರಣ್ಣವ್ರು ಹೇಳಿದ್ರೆ ಈ ಥರ ಮತ್ತು ಪ್ರಿನ್ಸಿಪಾಲ್ಗಳು ಕಳಿಸೋದಿಲ್ಲ, ಒಂದೇ ಒಂದು ಉದ್ದೇಶದಲ್ಲಿ ಬರಲ್ಲ. ಪಾಪ ಅವ್ರು ಇರುತ್ತೀರಿ. ಇವತ್ತು ನಾನು ಒಂದು ಹೇಳ್ತಾ ಇದ್ದೀನಿ, ಕೇಳಿಸ್ತೀನಿ ನಿಮಗೆ, ಗಲಾಟೆ ಮಾಡಬೇಡಿ, ಕೇಳಿಸ್ತೀನಿ. ಕನಿಷ್ಠ ಮಂಜೂರಿಗಳು ಅವರೇ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ. ಮತ್ತು ಡಾಕ್ಟರ್ ಎಂ ವಿ ಪ್ರಸಾದ್ ಅಂತಿದ್ದಾರೆ, ಕಾರ್ಮಿಕ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ. ಮತ್ತು ಕಾರ್ಮಿಕ ಇಲಾಖೆ ಆಯುಕ್ತರು ಗೋಪಾಲ್ ಕೃಷ್ಣ ಅಂತೇಳಿ ನಮ್ಮ ಡಿ ಸಿ ಆಗಿರೋ ಮಂಡ್ಯ ಅವರಿದ್ದಾರೆ. ಅವರೆಲ್ಲ ಒಳ್ಳೆಯರಿದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ 20 ವರ್ಷ ಕೆಲಸ ಮಾಡಿದೆ ಅಂತೇಳಿ. ನಾವು ಇದು ಮಾಡಿ ಮೊನ್ನೆ ನಾವು ಅಪೀಲ್ ಹಾಕಿದ್ದೀವಿ. ಅಪೀಲ್ ಹಾಕಲಿಕ್ಕೆ ಈಗ ಅವಕಾಶ ಇದೆ. ನಾವು 31,000 ಕೇಳಿದ್ರೆ ಕೊಟ್ಟಿದ್ರೆ 35,000 ಕೊಡಿ ಕೇಳಿದ್ವಿ. ಈಗ
ಹೇಳೋದೆಲ್ಲ ಕರೆಕ್ಟ್ ಇದೆ, ಅದನ್ನು ಇಂಪ್ಲಿಮೆಂಟ್ ಆಗ್ತಾರೆ ಕೆಳಮಟ್ಟದಲ್ಲಿ. ವಾರದ ರಜೆ ಇರ್ಬೋದು, ಅದು ಸೂಕ್ತವಾಗಿದೆ, ವಾರಕ್ಕೊಂದು ರಜೆ ಕೊಡ್ಬೇಕು ಆಗಿದೆ, ಕೆಳಮಟ್ಟದಲ್ಲಿ ಇಂಪ್ಲಿಮೆಂಟ್ ಆಗ್ತಲ್ಲ. ಹಾಗಾಗಿ ಚಂದ್ರಣ್ಣವ್ರು ಕೇಳಿದ್ದು ನಾನು ಮತ್ತೆ ಮಾತಾಡ್ತೀನಿ. ಈ ಒಂದು ಸಭೆಗೆ ವಿಶೇಷವಾಗಿ ಈ ಸಭೆ ನಡೆಯಲಿಕ್ಕೆ ಪ್ರಮುಖ ಕಾರಣಕರ್ತರಾದಂಥ ನಮ್ಮ ಕೇರ್ಪೇಟೆ ಭಾಗದ ತಾಲೂಕು ಮುಖಂಡರಾದಂಥ ಅಲ್ಲಾನ್ ರೆಡ್ಡಿ, ರುಕ್ಮಿಣಿ, ಸುಂದರಮ್ಮ ಅವ್ರಿಗೆ, ನಮ್ಮ ಹಿರಿಯಪಾಲಕರಾದಂಥ ಸಂದೀಪ್ ನಮಗೆ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಸಭೆ ಮಾಡಬೇಕಾಗುತ್ತೆ, ಸಂಘಟನೆ ಮಾಡಬೇಕಾಗುತ್ತೆ. ಸಂಘಟನೆ ಹೋರಾಟ ಇಲ್ಲ ಏನು ಆಗಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲೇ ಹೇಳಿದರೆ ಸಂಘಟನೆ ಹೋರಾಟ ಶಿಕ್ಷಣ ಎಲ್ಲರೂ ಅಂತೇಳಿ ಮೂಲಭೂತ ಹಕ್ಕುಗಳವು. ಹಾಗಾಗಿ ಆ ರೀತಿ ನಾವು ಹೋರಾಟ ಮಾಡಿ ನಾವು ಸವಲತ್ತನ್ನು ಪಡಿಬೇಕು. ನಾನು ನಿಮಗೆ ಜನರಲಾಗಿ ಹೇಳೋದು, ನಮ್ಮ ಸಂಘ ಪ್ರಾರಂಭ ಆದದ್ದರಿಂದ ಈ ತನಕ ನಾವು ಏನೆಲ್ಲ ಮಾಡಿದ್ದೀವಿ ಅನ್ನೋದು ನಮಗೆಲ್ಲ ಗೊತ್ತಿಲ್ಲ. ನಮ್ಮ ಸಂಘ ಪ್ರಾರಂಭ ಆದದ್ದು 2012ರಲ್ಲಿ. ಅವತ್ತು ಬತ್ತಿದ ಸಂಬಳ 1800 ನಿಜಾನ 2004 ಮೊದಲು ನೀವೆಲ್ಲ ಏನಿದ್ರಿ ಗೊತ್ತಾ? ಈ ಥರ ನಮ್ಮ ಪ್ರದೀಪ್ ಅಣ್ಣ ಅಂತ ನಿಲಯ ಪಾಲಕರಿದ್ರು, ಅವರು ನಿಮ್ಗೆ ಕ್ಯಾಶ್ ಕೊಟ್ಟು ವಾಚರ್ ಮೇಲೆ ಸೈನ್ ಹಾಕ್ತಾರೆ, ಸ್ಟಾಂಪ್ ಪೇಪರ್ ಹಚ್ಚಿಗೆ ಸೈನ್ ಮಾಡಿಸ್ಕೊಳ್ತಾ ಇದ್ರು. 2004ರಲ್ಲಿ ನೀವು ಮಾನ್ಯ ಅಸೆಂಬ್ಲಿ ಸರ್ಕಾರ ನಿಮ್ಮೆಲ್ಲರೂ ಪರ್ಮನೆಂಟ್ ಮಾಡಬೇಕಾಗುತ್ತೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಹೊತ್ತು ನಿಮ್ಮೆಲ್ಲರೂ ಕೂಡ ದಿನಗೂಲಿ ಎತ್ತಿದ್ದವ್ರನ್ನ ಹೊರಗುತ್ತಿ ಅಂತೇಳಿ ಮಾಡಿದ್ರು. ಇವರೆಲ್ಲ 10 ವರ್ಷ ಆಗ್ಬಿಟ್ಟು ಪರ್ಮನೆಂಟ್ ಹೇಳ್ತಾರೆ, ಪರ್ಮನೆನ್ಸಿ ಹೆಂಗ್ ಮಾಡ್ಲಿಕ್ಕಾಗುತ್ತೆ, ಸರ್ಕಾರದಲ್ಲಿ ಮಾಡ್ಲಿಕ್ಕಾಗಲ್ಲ ಅಂತೇಳಿ 2004ರಲ್ಲಿ ನೀವೆಲ್ಲ ದಿನಗೂಲಿ ಇದ್ದವ್ರನ್ನ ಮಾನ್ಯ SM ಕೃಷ್ಣ ಸರ್ಕಾರ ಹೊರಗುತ್ತಿಗೆ ಅಂತೇಳಿ ಮಾಡಿದ್ರು. ಅವತ್ತು ನಿಮ್ಮೆಲ್ಲರೂ ಕೂಡ ಹೊರಗುತ್ತಿಗೆ ಕೊಟ್ಟರು, ಏಜೆನ್ಸಿ ಕೊಟ್ಟರು. ಅಣ್ಣ ಚಂದ್ರನ ಹೇಳ್ತಾ ಇದ್ರು, ಏಜೆನ್ಸಿ ಹೊರಗುತ್ತಿಗೆ ಯಡಿಯೂರಪ್ಪನ ಮಕ್ಕಳದು, ಈಶ್ವರಪ್ಪಂದು, ಇನ್ನೊಂದಿದೆ ಸಾರ್ಫ್ ಅಂತೇಳಿ DK ಶಿವಕುಮಾರ್ದು 18 ಜಿಲ್ಲೆಯಲ್ಲಿದ್ದಾನೆ ಅವರು. ಶಿಸ್ತು ಸಾರ್ಫು 18 ಜಿಲ್ಲೆಯಲ್ಲಿದ್ದಾನೆ ಅವರು. DK ಶಿವಕುಮಾರ್ ಲೈಟು ನಾಗರಾಜು ಅಂತೇಳಿ ಮೈಸೂರು. ಸಂಗೀತ ಅಂತಿದೆ ಕೊಪ್ಪಳದಲ್ಲಿ, ಅವರು ರಾಜಶೇಖರ್ ಇಟ್ಟಾಳ್ ಅಂತೇಳಿ MLA ಸಿದ್ದರಾಮಯ್ಯ ಸಿಸಿಂದದು. ಹಂಗೆ ಒಬ್ಬೊಬ್ಬರವ್ರದ್ದು ಇದು ಮಾಡ್ತಾ ಇದ್ದಾರೆ. ಏಜೆನ್ಸಿಯವರು ಯಾರು ಬ್ಯಾರಿಯರಲ್ಲ, ಅವರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥವ್ರೆ, ರಾಜಕಾರಣಿಗಳ ಬ್ಯಾಕ್ಗ್ರೌಂಡ್ ಇರುವಂಥವ್ರೆ ಮಾಡಿರೋದು. ಅರ್ಥ ಆಯ್ತು ನಿಮ್ಗೆ? ಹಾಗಾಗಿ 2004ರಲ್ಲಿ ನಿಮಗೆಲ್ಲ ನೇರವಾಗಿ ಇಲಾಖೆಯಿಂದ ಸಂಬಳ ಕೊಡ್ತಿದ್ರು. ಮೊದಲು SM ಕೃಷ್ಣ ಸರ್ಕಾರ ಅವತ್ತು ನಿಮ್ಮನ್ನೆಲ್ಲರೂ ಪರ್ಮನೆಂಟ್ ಮಾಡಬೇಕಾಗಿತ್ತು, ದಿನಗೂಲಿ ನೌಕರರು ಅಂತೇಳಿ ಹೊರಗುತ್ತಿಗೆ ಅಂತೇಳಿ ನೀವು ಮಾಡಿ ಹೊರಗುತ್ತಿಗೆ ನೌಕರು ಅಂತೇಳಿ ಕನ್ಸಿಡರ್ ಮಾಡಿದ್ರು. ಆವದ್ರ ನಂತರ ನೀವು ಹಾಸ್ಟೆಲ್ಗಳಲ್ಲಿ 12 ತಿಂಗಳು ಕೆಲಸ ಮಾಡ್ತೀವಿ. ಕಾಲೇಜ್ ಹಾಸ್ಟೆಲ್ಗಳಲ್ಲಿ 8 ತಿಂಗಳದು 7 ತಿಂಗಳದು ಚೆಕ್ ಕೊಡ್ತಿದ್ರು, ಸಂಬಳ ಕೊಡ್ತಿದ್ರು. ಯಾರು ಹೋಗಿ ಕೇಳಿದ್ರೆ ನೀವು ಸಂಬಳ ಕಡಿ ಚೆಕ್ ಕ್ಯಾಶ್ ಕೇಳಿ ಸಂಬಳ ಕೊಡಿ ಅಂತ ಕೇಳಿದ್ರೆ ನಿಮ್ಮ ವಾರ್ಡನ್ನು ನಾಳೆ ನಿಮ್ಮ ಕೆಲಸಕ್ಕೆ ಬರಬೇಡಿ ಅಂತಿದ್ದ. ನಿಜನಾ ಬರಬೇಡಿ, ನಾಳೆ ಕೆಲಸಕ್ಕೆ ನೀವು ಹೋಗಿ ಅಂತಿದ್ದ. ನಿಮ್ಮ ವಾರ್ಡನ್ನು ಕಾಲೇಜ್ ಹಾಸ್ಟೆಲ್ 12 ತಿಂಗಳು ಕೆಲಸ ಮಾಡ್ತಿದ್ದು 7 ತಿಂಗಳು 8 ತಿಂಗಳು ಚೆಕ್ ಕೊಡ್ತಿದ್ದ, 4 ತಿಂಗಳು ತಿಂದಾಗ್ತಿದ್ದ. ಅದೇ ರೀತಿ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ 10 ತಿಂಗಳು ಕೆಲಸ ಮಾಡಿಸ್ಕೊಂಡು 6 ತಿಂಗಳು 7 ತಿಂಗಳು ಸಂಬಳ ಕೊಡ್ತಿದ್ದ, ಚೆಕ್ ಕೊಡ್ತಿದ್ದ. ಆ ಚೆಕ್ ಕೊಟ್ಬಿಟ್ಟು ಕ್ಯಾಶ್ ಮಾಡಿಸ್ಕೊಡೋದು ನೀವು ದುಡ್ಡು ಕೊಡ್ಬೇಕಿತ್ತು. ನಿಜಾನ ಸುಳ್ಳ? ಕ್ಯಾಶ್ ಮಾಡಿಸ್ಕೊಟ್ಟು ದುಡ್ಡು ಕೊಡ್ಬೇಕಿತ್ತು. ನಿಜಾನ ಸುಳ್ಳ? ಹಾಗಾಗಿ ನಿಮ್ಮನ್ನ ಪ್ರತಿ ಸಂದರ್ಭದಲ್ಲೂ ಕೂಡ ಶೋಷಣೆ ಮಾಡಿದ್ದಾರೆ. ಪ್ರದೀಪಣ್ಣ ಏನಾರು ಬೇಜಾರು ಮಾಡ್ಕೊಳ್ಳಿ, ಅವ್ರು ಬಿಟ್ಟಿದ್ದು ಬಂದಿರೋರು. ನಮ್ಮ ಕಷ್ಟ ಏನೋ ಗೊತ್ತಾಗುತ್ತೆ ಅವ್ರಿಗೆ, ನಮ್ಮ ಕಷ್ಟ ಏನೋ ಗೊತ್ತಾಗುತ್ತೆ ಏನು ಅಂತ ಹೇಳಿ. ಅವತ್ತು ಅವರು ಪಾಪ ಹಾಸ್ಟೆಲ್ ಬಂದಿದ್ರು, ನೋಡಿದಾರೆ ಏನೋ ಗೊತ್ತಿಲ್ಲ. ನಾವೆಲ್ಲ ಅವತ್ತು ಸೌದೆಯಲ್ಲಿ ಅಡುಗೆ ಮಾಡ್ತಿದ್ದೋ. ನಿಜಾನ? ಹಸಿ ಸೌದೆಯಲ್ಲಿ ಅಡುಗೆ ಮಾಡಿ ಹಾಸ್ಟೆಲ್ಗಳಲ್ಲಿ ಲಕ್ಷಾಂತರ ಮಕ್ಕಳು ಹೋಗ್ತವ್ರೆ. ಯಾರ ಮಕ್ಕಳು ಅವರು? ಬಡವ್ರ ಮಕ್ಕಳು, ನಮ್ಮತ್ತೆ ಬಡವ್ರ ಮಕ್ಕಳು. ನಿಜಾನ ಸುಳ್ಳ? ಬಡವ್ರ ಮಕ್ಕಳಿಗೋಸ್ಕರ ನಾವು ಕೆಲಸ ಮಾಡ್ತೀವಿ. ಸರ್ಕಾರ ಬಡವ್ರ ಮಕ್ಕಳಿಗೋಸ್ಕರ ಸರ್ಕಾರದ ಯೋಜನೆಗಳೆಲ್ಲ ಜಾರಿ ಮಾಡ್ತಾ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ. ನಾವು ಇಷ್ಟು ವರ್ಷ 15-20 ವರ್ಷ ಕೆಲಸ ಮಾಡಿದ್ರೆ ಬಡವ್ರ ಮಕ್ಕಳನ್ನ ನಾವು ಓದಿಸಿ ಬೆಳೆಸಿ ದೊಡ್ಡ ದೊಡ್ಡ ಅಧಿಕಾರಿ ಮಾಡಿದ್ರೆ ಸರ್ಕಾರ ನಮ್ಮ ಬಗ್ಗೆ ಕಡೆಗಣಿಸ್ತಾ ಇದೆ. ನಾವೇನು ಮಾಡಬೇಕು? ಒಂದು ಕಡೆ ಕನಿಷ್ಠ ವೆಚ್ಚ ಹೆಚ್ಚು ಮಾಡಿದೆ, ಅಭಿನಂದನೆ ಅಂತ ಕೇಳುವ. ನಾವು ಕೇಳಿದಷ್ಟು ಕೊಟ್ಟಲಿಲ್ಲ ಅವರು. ಆದ್ರೆ ನಮ್ಗೆ ಕಾಯಂ ಮಾಡುತ್ತಾ ಏನಾದ್ರು ಒಂದು ಮಾಡಬೇಕಲ್ಲ. ಹಾಗಾಗಿ ನಾವು ಸಂಘ ಮಾಡಿದಾಗ 2012ರಲ್ಲಿ 1800 2050 ಆಯಿತು. ಮತ್ತೆ 2017-18ರಲ್ಲಿ ನಿಮ್ಮ ಸಂಬಳ 8,000, 8,000, 9,000 ಆಯಿತು. ಹಿಂಗೆ ಹಂತವಾಗಿ ಬಂತು. ಈ ಕೊನೆಗೆ ಮುಖ್ಯ ಅಡಿಗೆಯವ್ರಿಗೆ 3,800, 14,000, ಅಡಿಗೆ ಸಹಾಯಕರಿಗೇನೋ 12 ಚಿಲ್ಲರೆಗೆಲ್ಲ ಬರ್ತಾ ಇದೆ. ಆದರೆ ಈ ಸಂದರ್ಭದಲ್ಲೂ ಕೂಡ ನಿಮ್ಮ ಸಂಬಳ ಹೆಚ್ಚಾದಾಗ ಕೆಲವು ತಾಲೂಕು ಆಫೀಸರು, ಡಿಸ್ಟಿಕ್ ಆಫೀಸರು, ವಾರ್ಡನ್ಗಳು ನಿಮ್ಮ ಸಂಬಳವನ್ನು ನಾವು ಹೆಚ್ಚು ಮಾಡಿಸಿದ್ರು ನಮ್ಗೆ ದುಡ್ಡು ಕೊಡಿ ಅಂತ ಇಸ್ಕೊಂಡಿದ್ದಾರೆ ನಿಮ್ಮ ಹತ್ರ. ನೀವು ಕೊಟ್ಟಿದ್ದೀರಿ, ನನಗೆ ಗೊತ್ತು. 5,000, 10,000, 20,000 ಕೊಟ್ಟಿದ್ದಾರೆ ಇವರು, ನಮಗೆ ಗೊತ್ತು. ಅಂದ್ರೆ ಸಂಘದ ಹೋರಾಟಕ್ಕೆ ಬನ್ನಿ, ಸಂಘಕ್ಕೆ ಗೊತ್ತಿಲ್ಲ, ಗೊತ್ತಿದೆ. ನೀವು ಸಂಘದ ಹೋರಾಟಕ್ಕೆ ಬರಲ್ಲ, ಸಂಘಕ್ಕೆ ಒಂದು 500 ರೂಪಾಯಿ ಮೆಂಬರ್ಶಿಪ್ ಕೊಡ್ಲಿಕ್ಕಾಗಲ್ಲ. ಆ ರೀತಿ ನಿರಂತರವಾಗಿ ನಿಮ್ಮ ಪರವಾಗಿ ನಾವು ಸಂಘ ಕೆಲಸ ಮಾಡ್ತಾ ಬಂದಿದ್ದೇವೆ. ಈಗ ಬರೀ ಸುಮ್ಮನೆ ಅವ್ರು ಬಂದ್ ಮಾಡಿ ಬರ್ತಾರೆ. ಆ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಲಿನ್ಯ ಮೇಸ್ತಾ ಅಂತಾರೆ, ಅವ್ರು ನಾವು ಎಲ್ಲ ಜೊತೆಲೆ ಕೆಲಸ ಮಾಡೋದು, ನಮ್ಮದೇ ಸಂಘಟನೆಯವರು.
ಪಂಚಾಯತಿ ಇರ್ಬೋದು, ಇದು ಹಮಾಲಿ ಕಾರ್ಮಿಕರು ಎಲ್ಲರ ಸಂಘಟನೆ ಇದೆ ನಮ್ಮದು. ಹಾಗಾಗಿ ಅವರವ್ರ ಸವಲತ್ತುಗಳಿಗಾಗಿ ಅವರವರೆಲ್ಲ ಹೋರಾಟ ಮಾಡಿ, ರೈತ ಸಂಘಟನೆ ಇದೆ, ಕೂಲಿಕಾರ ಸಂಘಟನೆ ಇದೆ, ವಿದ್ಯಾರ್ಥಿ ಸಂಘಟನೆ ಇದೆ. ಆ ವಿದ್ಯಾರ್ಥಿ ಸಂಘಟನೆ ಮೂಲಕನೇ ಬಂದವರು ನಾನು. ಹಾಗಾಗಿ ನೀವು ನಿಮ್ಮ ಹಕ್ಕುಗಳಿಗಾಗಿ, ನಿಮ್ಮ ಸಮಸ್ಯೆಗಳಿಗಾಗಿ ನೀವು ನಿರಂತರವಾಗಿ ಹೋರಾಟ ಮಾಡಬೇಕು. ಈ ರೀತಿ ಸಭೆ ಮಾಡಬೇಕು, ಒಬ್ರಿಗೊಬ್ರು ಮುಖ್ಯವಾಗಿ ನಿಮ್ಮ ಸಮಸ್ಯೆಗಳು ಏನಾಗ್ತದೆ. ಈಗ ಉದಾಹರಣೆಗೆ ಅಂದಾಡಿ ಸೆಟ್ಟಿಗೆ ಏನೋ ಸಮಸ್ಯೆ ಆಯಿತು ಅಂತಂದರೆ, ಅಂದಾಡಿ ಸೆಟ್ಟಿಗೆ ಸಮಸ್ಯೆ ಆಯ್ತು ಆಗಿಬಿಡು ಇದೆ 31 ಜಿಲ್ಲೆಯಲ್ಲಿ. 31 ಜಿಲ್ಲೆಯಿಂದ 200 ಜನ ಬರಲಿ ಸಾಕು ಆಯ್ತಾ. 200 ಜನ 5,000 ಜನ ಸೇರಲಿ ಬೆಂಗಳೂರು ಬೀದಿಗೆ. ಅವತ್ತೇ ನಿಮ್ಮ ಸಮಸ್ಯೆನ ಮುಖ್ಯಮಂತ್ರಿ ಕರೆದಿಕ್ಕೆ ಏನ ಬೆಂಗಳೂರು ಬೀದಿಗೆ ನೀವು 5,000 ಜನ ಬನ್ನಿ. ಅವತ್ತೇ ನಿಮ್ಮ ಸಮಸ್ಯೆನ ಮುಖ್ಯಮಂತ್ರಿ ಕರೆದಿಕ್ಕೆ ಏರ್ಪಡಿಸ್ತಾರೆ. ಬೇರೆ ಬೇರೆ ಅಂಗನವಾಡಿ ಇರ್ಬೋದು, ಬಿಸ್ಯೂಟ ಇರ್ಬೋದು, ಗ್ರಾಮ ಪಂಚಾಯತ್ ನೌಕರ ಸಂಘ, ಅದು ನಮ್ಮ ಸಂಘದ ಹೋರಾಟದ, ನಮ್ಮ ಹೋರಾಟ, ನಮ್ಮ ಸಂಘಟನೆ. ಆಶಾ ವರ್ಕರ್ ಇರ್ಬೋದು, ಅವ್ರು ಎಷ್ಟು ರೂಪಾಯಿನಿಂದ 300 ರೂಪಾಯಿ 500 ರೂಪಾಯಿಂದ ಇವತ್ತು ಎಷ್ಟಾಗುತ್ತಿದ್ರು? 10,000 12,000 ತಗೋತಾರೆ. 12,000 ತಗೋತಾ ಇದ್ದಾರೆ ಅಡುಗೆ ಹಂಗ ಸಹಾಯಕರಿಗೆ 10,000, ಮುಖ್ಯ ಇವ್ರಿಗೆ 12,000 ಅಂಗನವಾಡಿಯವ್ರಿಗೆ. ಅದು ನಮ್ಮ ಸಂಘಟನೆ. ಅವ್ರು ಏನಾರ ಹೋರಾಟ ಮಾಡ್ತೀವಿ ಅಂತಂದ್ರೆ ಕೇಳಿ ಹೇಳ್ತಾರೆ ಅಣ್ಣ. ಪ್ರತಿಯೊಬ್ರು ಬಂದ್ ಮಾಡ್ಬರ್ತಾರೆ, ಬಿಸಿ ಉಡ್ತವ್ರು ಅವ್ರು ಎಷ್ಟು ತಗೋತಾರೆ. ನಾವು ಮಾಡುವಂಥ ಸ್ಥಳಗಳಿಗೆ ಕಾಯಂ ಮಾಡಬೇಕು. ನಾವು ಕನಿಷ್ಠ 45,000 ಕೊಡಬೇಕು ಅಂತೇಳಿ ಮತ್ತೆ ನಾವು ಸರ್ಕಾರದ ಮುಂದೆ ಒಂದು ದೊಡ್ಡ ರಾಜ್ಯ ಮಟ್ಟ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಸಂಘ ತೀರ್ಮಾನ ಮಾಡಿದ್ರೆ, ಅದನ್ನು ನಾವು ವರ್ಕಿಂಗ್ ಡೇ ಮಾಡ್ಲಿಕ್ಕೆ ಆಗಲ್ಲ. ಬೆಂಗಳೂರಲ್ಲಿ ಮಾಡಿದ್ರೆ ವರ್ಕಿಂಗ್ ಡೇ ಮಾಡಿದ್ರೆ ನೀವು ಯಾರು ಬರಲ್ಲ. ಇದೇ ವರ್ಕಿಂಗ್ ಡೇ ಆಗಿದ್ರೆ ಇವತ್ತು ನೀವು ಯಾರು ಇಷ್ಟು ಜನ ಬೈದ್ರಲ್ಲ, ಇಷ್ಟು ಜನ ಬಂದ್ಬಿಟ್ಟು ಸಾಕು. ನಿಮ್ಮ ತಾಲೂಕಿಂದ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಿದ್ದೀವಿ, ಸ್ಥಳೀಯ ಶಾಸಕರುಗಳಿಗೆ ಮನವಿ ಕೊಟ್ಟಿದ್ದೀವಿ, ಸ್ಥಳೀಯ ಸಚಿವರುಗಳಿಗೆ ಮನವಿ ಕೊಟ್ಟಿದ್ದೀವಿ. ಎಲ್ಲ ಹಂತದ ಹೋರಾಟವನ್ನು ಮಾಡಿ ಮತ್ತು ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೋ ನಮ್ಮ ಕನಿಷ್ಠ ವೇತನ ಹೆಚ್ಚಳ ಮಾಡಿ ಅಂತೇಳಿ ಅವ್ರು 31,000 ಬದಲಾಗಿ ನಮ್ಗೆ 25,700 ಅಂತ ಕೊಟ್ಟಿದ್ದೀವಿ. ನಾವು ಈಗಲೂ ಕೇಳ್ತಾ ಇದ್ದೀವಿ, ನಮ್ಗೆ ನೀವು ಕೊಡ್ತಾ ಇರೋ ಕನಿಷ್ಠ ವೇತನ ಸಾಲಲ್ಲ. ನಮಗೆ 31,000 ಕೊಡಲಿಲ್ಲ, ಕನಿಷ್ಠ 35,000 ಕೊಡಿ. ನಮಗೆ ಕಾಯ ಮಾಡಿಕೊಂಡು ಕಾನೂನು ತನ್ನಿ, ನಿವೃತ್ತಿವರೆಗೆ ಸೇವಾ ಭದ್ರತೆ ಕೊಡಿ ಅಂತೇಳಿ ಈಗಲೂ ಕೂಡ ನಾವು ಕೇಳ್ತೀವಿ. ಈಗಲೂ ಕೂಡ ಡಿಮ್ಯಾಂಡ್ ಇದೆ ನಮಗೆ. ಹಾಗಾಗಿ ನಿರಂತರವಾಗಿ ನಾವು ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಏನೂ ಆಗಲ್ಲ. ಇವತ್ತು ಸಾಕಷ್ಟು ನೀವು ನೋಡಿರ್ಬೋದು ಗ್ರೂಪಲ್ಲಿ ಎಲ್ಲರ ಹತ್ರ ಇದೆ. ನಮ್ಮ ಸಂಘ ನಿರಂತರವಾಗಿ ಚಂದ್ರನ ಪ್ರತಿದಿನ ನಾವು ಅಧಿಕಾರಿಗಳ ಜೊತೆ ಚರ್ಚೆಲಿರ್ತೀವಿ. ಕೊಳತ ಪದಾರ್ಥನ ತರಕಾರಿ ತಂದು ಅಡುಗೆ ಮಾಡಿ ಮಕ್ಳಿಗೆ ಆಗ್ತದೆ. ಏನು ಹೆಚ್ಚು ಕಡಿಮೆ ಆದರೆ ಅದೇ ವಾರ್ಡನ್ಗಳು, ಪ್ರಿನ್ಸಿಪಾಲ್ಗಳು ನಿಮ್ಮ ಮೇಲೆ ಆಪಾದನೆ ಮಾಡ್ತಾರೆ, ಅಡುಗೆ ಮೇಲೆ ಆಪಾದನೆ ಮಾಡ್ತಾರೆ. ಅದ್ರ ಬಗ್ಗೆ ಫುಡ್ ಡಯಟ್ ಚಾರ್ಟ್ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಒಂದು ದಿನದ್ದು ಸಭೆ ಆಗಬೇಕು ಅಂತೇಳಿ ಚರ್ಚೆ ಆಗಿದೆ. ಅದು ಇನ್ನೊಂದು ಮೀಟಿಂಗ್ ಫಿಕ್ಸ್ ಆಗಿಲ್ಲ. ಹಾಗಾಗಿ ಎಲ್ಲ ಗಡಗಡ ನಡುಗರು ನೀವು ತಾಲೂಕಾಸ್ಪತ್ರೆ ಅವ್ರಿರ್ಲಿ, ಜೆಡಿ ಹೆಡ್ ಆಫೀಸ್ ಕಮಿಷನ್ ಆಫೀಸರ್ ಎಲ್ಲ ಗಡಗಡ ನಡುಗರು. ಆ ಥರದ್ದು ಒಳ್ಳೆ ಅಧಿಕಾರಿ ಇಲ್ಲ. ಪಕ್ಕದವರು ಸಿದ್ದರಾಮಯ್ಯ ಪಕ್ಕದವರು ಬಂದರು, ಅದೇ ಹತ್ತಳ್ಳಿ ಅವರು ಒಳ್ಳೆ ಅಧಿಕಾರಿ. ಅವರು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು. ಈಗ ಅಕ್ರಮ್ ಪಾಸ್ ಅಂತಿದ್ದಾರೆ, ಅವರು ಒಳ್ಳೆಯವರು, ಬದುಕಿರಿಯರು. ಹಾಗಾಗಿ ನಮಗೆ 5 ಗಂಟೆ ಹೋಗ್ತೀವಿ, ಸಾಯಂಕಾಲ 7-8 ಗಂಟೆ. ಮೊರಾರ್ಜಿ ಹಾಸ್ಟೆಲ್ಗಳಂತೂ ರಾತ್ರಿ 10 ಗಂಟೆ ಆಗುತ್ತೆ. ಕಾಲೇಜ್ ಹಾಸ್ಟೆಲ್ಗಳಂತೂ ಅದು 8-9 ಗಂಟೆ ಆಗುತ್ತೆ. ಗೊತ್ತಲ್ಲ ನಿಮಗೆಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ರು ಇದರಲ್ಲಿ ನಮ್ಮ ಮಕ್ಕಳನ್ನ ನಾವು ಓದಿಸ್ಲಿಕ್ಕೆ ಆಗ್ತಾಯಿಲ್ಲ. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಲಿಕ್ಕೆ ಆಗ್ತಾ ಇದೆಯಾ? ನಮ್ಮ ಮಕ್ಕಳು ನೋಡ್ಕೊಳಿಕ್ಕೆ ಆಗ್ತಾ ಇದೆಯಾ? ದಿನದ 20-18 ಗಂಟೆ ನಾವು ನಮ್ಮ ಹಾಸ್ಟೆಲಲ್ಲಿರುವಂಥ ಬಡವ ಮಕ್ಕಳನ್ನೇ ನೋಡ್ಕೊಳ್ತಿದ್ವಿ, ಅವ್ರು ಸಾಕ್ತಾ ಇದೀವಿ. ಇವತ್ತು ನಿಮ್ಮ ಕೈ ಊಟ ಮಾಡಿದಂಥ ಎಷ್ಟೋ ಜನ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಆಫೀಸರ್ ಆಗಿದ್ರೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಅವೆಲ್ಲ ನೆನೆಸ್ಕೊಳ್ತಾರೆ. ಅವತ್ತು ಎಷ್ಟು ಕಷ್ಟ ಇತ್ತು. ಇವತ್ತೇನೋ ಈಗೆಲ್ಲ ಸಿಲಿಂಡರ್ ಟೆಕ್ನಾಲಜಿ ಅವೆಲ್ಲ ಬಂದಿದೆ, ಏನೇನೋ ಬಂದಿದೆ, ಸ್ವಲ್ಪ ಅನುಕೂಲ ಆಗಿದೆ. ಅದ್ರ ಜೊತೆಗೆ ಸರ್ಕಾರ ನಮ್ಮನ್ನು ಪರಿಗಣಿಸ್ಬೇಕಲ್ಲ, ನಮ್ಗೆ ಏನಾದರೂ ಮಾಡಬೇಕಲ್ಲ. ಇವತ್ತೆಲ್ಲ ನಾಳೆ ಪರ್ಮನೆಂಟ್ ಆಯ್ತೀವಿ ಅಂತೇಳಿ ನಾವು ಕೆಲಸ ಮಾಡ್ತಿರ್ತಾನೆ. ನಿಜನ ಸುಳ್ಳ? ಇವತ್ತೆಲ್ಲ ನಾವು ನಾಳೆ ಪರ್ಮನೆಂಟ್ ಆಯ್ತೀವಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವತ್ತಿಂದ ಇವತ್ತು ತಕ್ಕ ಕೆಲಸ ಮಾಡ್ತೀವಿ. ಇಲ್ಲಿ ಹೆಚ್ಚು ಕಡಿಮೆ ಕೆಲವರೆಲ್ಲ 10 ವರ್ಷ 15 ವರ್ಷ ನಮ್ಮ ಅಡುಗೆಯವ್ರುಗಳು ಎಲ್ಲರಿಗೂ ಹೇಳ್ತಾರೆ. ನಾನು ನಮ್ಮ ಕೇರ್ಪೇಟೆ ತಾಲೂಕಲ್ಲಿ ನಾವು ಏನೇ ಒಂದು ಮಾಡಿದ್ರು ಯಾರು ಎಲ್ಲೇ ಯಾವುದೇ ಒಂದು ಸ್ಟ್ರೈಕ್ ಮಾಡಿದ್ರು ಯಾರೂ ಹೋಗಲ್ಲ. ಯಾಕೆ ಹೋಗಲ್ಲ? ಅದು ಕಾರಣ ಬೇಕು ನನಗೆ. ಯಾರು ಎಲ್ಲೇ ಕರೀಲಿ, ಯಾವುದಕ್ಕೆ ಒಂದು ಫಂಕ್ಷನ್ ಕರೀಲಿ, ಒಂದು ಏನೇ ಒಂದು ಮೀಟಿಂಗ್ ಕರೀಲಿ, ಒಬ್ಬರು ಬರಲ್ಲ. ಇವಾಗ ಎಷ್ಟು ದಿನದಿಂದ ನಾವು ಫೋನ್ ಮಾಡಿದ್ದೀವಿ ಅಂದರೆ ಇವರು ಎಷ್ಟು ಜನ ಸೇರ್ಸೋಕ್ಕೆ ಮಾತ್ರ ಅಷ್ಟೇ. ಎಷ್ಟೊಂದು ಜನ ಇದ್ದಾರೆ. ಕೆಲವರೆಲ್ಲ ರಿಟೈರ್ಡ್ ಆಗೋರ್ಬಿಡ್ತೀರಿ, ಅರ್ಥ ಆಯ್ತು. ರಿಟೈರ್ಡ್ ಒಂದು ದೊಡ್ಡ ದೊಡ್ಡ ಮಾಡಿದ್ರೆ ಆಧಾರ್ ಕಾರ್ಡ್ ಮಾಡಿಸುವಾಗ ನೀವೇನು ಹೇಳಿಲ್ಲ. 60 ವರ್ಷ ಆಗಿದ್ರೆ 60 ವರ್ಷ ಆಗಿದ್ರೆ ತೆಗೆದಾಕ್ಬೇಕು ಬೇಡ, ಅರ್ಥ ಆಯ್ತಾ? ಎಲ್ಲ ನಾವು ಮಾತಾಡಿದ್ವಿ. ಆ ಥರದ್ದು ಏನೇನು ಬೇಡ. ಚಂದ್ರನ ಹೇಳ್ದಂಗೆ ನೀವೆಲ್ಲರೂ ಚಿತ್ರರಾಗಿ ಸಂಘಟನೆ ಮಾಡ್ಕೊಂಡು ಈ ರೀತಿ ಹೋರಾಟ ಮಾಡಿದ್ರ ಮೂಲಕ ನಿಮ್ಮದು ಒಂದು ಸಂಘ ಇದ್ರೆ ನಿಮ್ಗೆ ಯಾರು ಫಿಕ್ಸ್ ಮಾಡಲ್ಲ. ಈಗ ನಮ್ಮ ಪ್ರತಿಭಟನೆ ಕೇಳ್ತೀನಿ, ಅವ್ರು ವಾರ್ಡನ್ಗಳು ಸಂಘ ಗೊತ್ತೇಳಿ ಒಬ್ಬರಿಗೆ ಏನೋ ವಾರ್ಡನ್ ಸಮಸ್ಯೆ ಇರ್ತಂದ್ರೆ ಎಲ್ಲ ಹೋಗ್ಬೇಕಾಗ್ಬಿಟ್ಟು ಹಂಗಾಗಿ
ಕೇಳಿಸ್ಕೊಳ್ಳಿ, ನೂರಕ್ಕೆ 90%. ಮೊರಾರ್ಜಿ ಅಷ್ಟರಲ್ಲಿ ಉಚಿತವಾಗಿ ಪಾಠದಲ್ಲಿ ಉಳಿಬೋದು. ನಮ್ಮ ಅಡಿಗವರು ರೈತರು ಕಾಮಗಾರವರೆಲ್ಲ ಆದೇಶ ಜೀವ ಆಗಿದೆ, ಜೀವ ಆಗಿದೆ, ಜೀವ ಆಗಿದೆ, ಜೀವ ಆಗಿದೆ. ಇದೆ ಕಾಫಿ ಇದೆ. 6 ಗಂಟೆಗೆ ಸೇರ್ಲಿಕ್ಕೆ ಕೆಲಸ ಕಟ್ಟಾಗ್ತದಲ್ಲ, ಕಮಿಟಿ ಮಾಡಿದ್ರೆ ಸಮಾನಾಂತರ ಇದ್ರದ್ದು ಕಮಿಟಿ ಎಲ್ಲ ಇದೆ. ಏನು ಕೂಡ ಯಾರು ಇರ್ಬೇಕಂತಿಲ್ಲ, ಅದೆಲ್ಲ ಮತ್ತೆ ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಎಲ್ಲರೂ ಕೂಡ ಯೂನಿಟಿಯಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಮತ್ತೆ ಆಸ್ತಿಗಳಲ್ಲಿ ಕೆಲಸ ಮಾಡುವಾಗ ಎಷ್ಟು ಜನ? 5 ಚೇರ್ ಹಾಕಿ.